ಅಮೆರಿಕಾದಲ್ಲೂ ಕನ್ನಡದ ಡಿಂಡಿಮ ನಾಡು ನುಡಿಯ ಸಂಸ್ಕೃತಿ ಮೇಳೈಸಿದೆ. ಅಕ್ಕ ಸಮ್ಮೇಳನದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕಂಪು ಮೊಳಗಿದೆ. ಕನ್ನಡದ ಬಾವುಟ, ಸಂಭ್ರಮ ಸಡಗರ, ತಾಯಿ ಭುವನೇಶ್ವರಿಗೆ ನಮನ, ಜಾನಪದ ಹಾಡಿಗೆ ಹೆಜ್ಜೆ, ವಿದೇಶದಲ್ಲೂ ಕನ್ನಡದ ಕಂಪು. ವಿದೇಶದಲ್ಲಿ ಮೊಳಗಿದ ಕನ್ನಡದ ಕಹಳೆ. ಅಮೆರಿಕದಲ್ಲಿ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ. ಅಮೆರಿಕದಲ್ಲಿ ಕನ್ನಡದ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದ್ರು ಕನ್ನಡ ಬಾವುಟ ಹಿಡಿದು ಕನ್ನಡಿಗರ ಸಡಗರ. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅಮೆರಿಕದ ವರ್ಜಿನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರು ಒಗ್ಗೂಡಿ ಆಚರಿಸುತ್ತಿರುವ ಕನ್ನಡ ಹಬ್ಬವಿದು. ಅಕ್ಕ ಸಂಸ್ಥೆಯ ಅಧ್ಯಕ್ಷ ರವಿ ಬೋರೇಗೌಡರು ಮತ್ತು ಅನೇಕ ಗಣ್ಯರು ಸೇರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಹಿರಿಮೆ, ಗರಿಮೆ, ಸಾಹಿತ್ಯ, ಸಂಗೀತದ ಮತ್ತು ಸಾಂಸ್ಕೃತಿಕ ಮೊಳಗಿತ್ತು. ಸುಮಾರು 5,000ಕ್ಕೂ ಹೆಚ್ಚು ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ, ಡಾಕ್ಟರ್ ಸೋಮೇಶ್ವರ್ ಸೇರಿದಂತೆ ಮುಂತಾದ ಗಣ್ಯರು ಪಾಲ್ಗೊಂಡಿದ್ರು. ರಾಜ್ಯಗಳಿಂದ ಬಂದಿದ್ದಾರೆ, ಅಮೆರಿಕದಿಂದ ಮತ್ತು ಇಂಡಿಯಾದಿಂದ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಳ ಆರಂಭ ಆಗಿದೆ. ಈಗಾಗಲೇ 2ನೇ ಹಂತದ ತಾಲೀಮನ್ನು ಇವತ್ತಿನಿಂದ ಆರಂಭ ಮಾಡಲಾಗ್ತಾ ಇದೆ. ಮರಳು ಮೂಟೆ ಇರಿಸುವ ಮೂಲಕವಾಗಿ ಇವತ್ತಿನಿಂದ 2ನೇ ಹಂತದ ತಾಲೀಮು ಆರಂಭಿಸಲಾಗುತ್ತದೆ. ನನಗೆ ಸದ್ಯ ಮೈಸೂರಿನ ಕೋಡಿ ಸೋಮೇಶ್ವರ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುಗೆ ಮರಳು ಮೂಟೆಯನ್ನು ಇಟ್ಟು ತಾಲೀಮನ್ನು ಆರಂಭಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಭಾಳ ಪ್ರಮುಖವಾಗಿ 750 kg ಚಿನ್ನದ ತೂಕವನ್ನು ಹೊತ್ತು ಸಾಗುವಂತಹ ಅಭಿಮನ್ಯುಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಜೊತೆಗೆ ಚಿನ್ನದ ಅಂಬಾರಿಲಿಟ್ಟ ಸಂದರ್ಭದಲ್ಲೂ ಕೂಡ ಆ ಒಂದು ತೂಕವನ್ನು ಹೊರುವಂತಹ ಶಕ್ತಿಯನ್ನು ಹೊಂದಿರಬೇಕು. ಸೊ ಹೀಗಾಗಿ ಇವತ್ತಿನಿಂದ ಈಗಾಗಲೇ ನೋಡ್ತಾ ಇರ್ಬೋದು, ಅಭಿಮನ್ಯು ಹೆಗಲ ಮೇಲೆ ಈಗಾಗಲೇ ಒಂದು ಗಾದಿ, ನಮ್ದ, ಮರಳು ಮೂಟೆ ಇರ್ಬೋದು, ತೊಟ್ಟಿಲೆಲ್ಲ ಇಟ್ಟು ಮತ್ತು ತಾಲೀಮನ್ನು ಇವತ್ತಿನಿಂದ ಆರಂಭಿಸಲಾಗ್ತಾ ಇದೆ. ಆದರೆ ಇವತ್ತು ಸುಮಾರು 50ರಷ್ಟು ತೂಕವನ್ನು ಹಾಕಲಾಗ್ತದೆ. ಸುಮಾರು 400 kg ಮರಳನ್ನು ಇಟ್ಟು ಅಲ್ಲಿಗೆ ಆ ಒಂದು ತೂಕವನ್ನು ಹೊರಿಸುವ ಮೂಲಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತೇಳಿ ಮೈಸೂರಿನ ಅರಮನೆಯಿಂದ ಗಜಪಡೆ ಈಗಾಗಲೇ ಏನು ಬಲ್ಲಿ ಮಂಟಪದವರೆಗೂ ಕೂಡ ಈ ಒಂದು ತಾಲೀಮು ನಡೆಯುತ್ತೆ. ಸುಮಾರು 5 ಕಿಲೋಮೀಟರ್ ತೂಕ ಹೊತ್ತು ಸಾಗುವಂತಹ ಅಭಿಮನ್ಯುಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಜೊತೆಗೆ ಲಕ್ಷಾಂತರ ಜನರು ಕೂಡ ಈ ಒಂದು ಅಂಬಾರಿ ನೋಡೋದಕ್ಕೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪವೂ ಕೂಡ ಏನು ವೇರಿಯೇಷನ್ಸ್ಗಳಾಗಬಾರ್ದು ಅಂತೇಳಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಇವತ್ತಿನಿಂದ 2ನೇ ಹಂತದ ತಾಲೀಮು ಕೂಡ ಶುರು ಆಗ್ತಾ ಇರುವಂಥದ್ದು. ಮೊದಲಿಗೆ ಕೋಡಿ ಸೋಮೇಶ್ವರ ದೇವಾಲಯ ಮುಂಭಾಗದಲ್ಲಿ ಅಭಿಮನ್ಯು ಹಾಗೂ ಲಕ್ಷ್ಮಿ ಮತ್ತು ವರಲಕ್ಷ್ಮಿ 3 ಆನೆಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಇದಾದ ಬಳಿಕ ಇವತ್ತಿನಿಂದ ತಾಲೀಮು ಕೂಡ ಶುರು ಆಗುತ್ತೆ. ಅದ್ರ ಜೊತೆಗೆ ಮಾತಾಡೋದಕ್ಕೆ DCF ಆಗಿರುವಂತಹ ಪ್ರಭುಗಳವರು ಇದ್ದವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ 2ನೇ ಹಂತದ ತಾಲೀಮು ಶುರು ಆಗ್ತಾ ಇದೆ. ಸಿದ್ಧತೆಗಳು ಹೇಗೆ ನಡೀತಾ ಇದೆ ಸರ್? ಹೌದು, 2ನೇ ರೀತಿ ತಾಲೀಮು ಅಂತಂದರೆ ವೆಯ್ಟ್ ಹಾಕೋ ತಾಲೀಮು. ಸೊ ಏನು ಪ್ರತಿ ವರ್ಷದಿಂದ ನಾಡಹಬ್ಬ ದಸರಾಗಿ ನಾವು ತಯಾರಿ ಮಾಡ್ತಾ ಇದ್ದೀವಿ. ಇದು ಅಂಬಾರಿ ಬಿಟ್ಟು ಒಂದು 1000 kg ಇರುತ್ತೆ. ಎಲ್ಲ ಅಂಬಾರಿ ಮತ್ತು ಅದ್ರ ಎಲ್ಲ ಅಡಿಷ್ನಲ್ಸ್ ಎಲ್ಲ ಸೇರಿಬಿಟ್ಟು ಅದ್ರದ್ದು 50% ವೆಯ್ಟನ್ನು ಇವತ್ತು ಹಾಕಿ ನಾವು ತಾಲೀಮನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಒಂದೇ ಸರಿಗೆ ಹಾಕ್ಬೋದು ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋ ಆನೆ, ಬಟ್ ಯಾವುದನ್ನೇ ಕೂಡ ನಾವು ಅನುಭವಿಸೋದಕ್ಕಿಂತ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಇವತ್ತು ವೆಯ್ಟ್ ಇದನ್ನು ಪೂಜೆ ಮಾಡಿಬಿಟ್ಟು ಏನು ವಿಧಿವಿಧಾನಗಳು ಏನಿದಾವೋ ಅವೆಲ್ಲನೂ ಪೂರೈಸಿಬಿಟ್ಟು ನಾವು ಇವತ್ತು ಅಭಿಮನ್ಯುಗೆ ವೆಯ್ಟನ್ನು ಹಾಕ್ತಾಯಿದ್ದೀವಿ. ಸರ್, ಹಂತಕ್ಕೂ ಪ್ರತಿ ಆನೆಗಳಿಗೂ ಕೂಡ ಮರಳು ಮೂಟೆ ಒರೆಸುವಂತಹ ತಾಲೀಮು ಶುರು ಮಾಡ್ತಾರೆ. ಹೇಗೆ ಬರೀ ಅಭಿಮನ್ಯು ಮಾತ್ರ ಹೇಗೆ ಸರ್ ಅಂತ? ಇಲ್ಲ, ಎಲ್ಲ ಆನೆಗಳಿಗೆ ಇಲ್ಲ. ಸೊ ಇದ್ರದ್ದು ಸಬ್ಸ್ಟಿಟ್ಯೂಟ್ ಆಗಿ ಯಾವುದನ್ನು ನಾವು ಥಿಂಕ್ ಮಾಡಿರ್ತೀವಿ ಆ ಆನೆಗಳಿಗೆ ಮಾತ್ರ ನಾವು ಇದು ವೇಟನ್ನು ಹಾಕ್ತೀವಿ. ಒಂದು 4 ರಿಂದ 5 ಆನೆಗಳನ್ನು ನಾವು ಅಂಬಾರಿ ಆನೆಗಳ ಥರ ಟ್ರೀಟ್ ಮಾಡಿ ಅವಕ್ಕೂ ಕೂಡ ತಾಲೀಮನ್ನು ಮಾಡಿಸ್ತೀವಿ. ಯಾವ್ಯಾವ ಆನೆಗಳು ಸರ್ ಅಂತ? ಧನಂಜಯ ಮಾಡಿಸ್ತೀವಿ, ಗೋಪಿ ಮಾಡಿಸ್ತೀವಿ, ಮಹೇಂದ್ರ ಮಾಡಿಸ್ತೀವಿ. ಆಮೇಲೆ ಈ ವರ್ಷ ಹೊಸದಾಗಿ ಬಂದಿರೋ ಏಕಲವ್ಯ ಕೂಡ ಹಾಕೋಣ ಅಂತೇಳಿ ನಾವು ಚಿಂತಿಸ್ತಾ ಇದ್ದೀವಿ. ಆನೆಗಳ ಆರೋಗ್ಯ ಎಲ್ಲ ಹೇಗಿದೆ ಸರ್ ಅಂತ? ಎಲ್ಲ ಆನೆಗಳ ಸ್ಥಿತಿಗೆ ಚೆನ್ನಾಗಿದೆ, ಯಾವುದೇ ಇದು ರೀತಿಯ ತೊಂದರೆ ಇಲ್ಲ. ಥ್ಯಾಂಕ್ ಯು.
ಇದಿಷ್ಟು DC ಆಗಿರುವಂತಹ ಪ್ರಭುಗೌಡರ ಮಾತುಗಳು. ಇವತ್ತಿನಿಂದ 50% ಕವಲು ಹಾಕುವ ಮೂಲಕವಾಗಿ ಗಜಪಡೆಗಳು ಭರ್ಜರಿಯಾದಂತಹ ತಾಲೀಮನ್ನು ಶುರು ಮಾಡ್ತಾ ಇದೆ. ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅಂತೇಳಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅಭಿಮನ್ಯು ಅಂಬಾರಿಯನ್ನು ಹೊರೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತಿನಿಂದ 2ನೇ ಹಂತದ ತಾಲೀಮು ಶುರು ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಾರ್ನಿಂಗ್ ರೌಂಡ್ಸ್ನಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಮಳೆ ಅಬ್ಬರ, ಸವಾರರು ಪರದಾಟ, ಎಲ್ಲಿ ಮಳೆ ಬರ್ತಾ ಇದೆ, ಏನಾಗ್ತಾ ಇದೆ, ಎಲ್ಲದರ ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬಿಸಿಲ ನಗರಿ ಬಳ್ಳಾರಿ ಜಿಲ್ಲೆಯಾದ್ಯಂತ ವರುಣ ಆರ್ಭಟಿಸ್ತಾ ಇರೋದು, ಸ್ವಲ್ಪ ತಂಪೆರೆದಿದ್ದಾನೆ. ಕಳೆದ ರಾತ್ರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಟವನ್ನು ಪಟ್ಟಿದ್ದಾರೆ. ಬಳ್ಳಾರಿ, ಸಂಡೂರು, ಕಂಪ್ಲಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಯಾವಾಗಲೂ ಕೂಡ ಬಿಸಿಲ ಬೇಗೆಗೆ ಬೇಯ್ತಾ ಇರುತ್ತೆ ಬಳ್ಳಾರಿ. ಆ ಬಳ್ಳಾರಿಯಲ್ಲಿ ಉಷ್ಣತೆ ಯಾವಾಗಲೂ ಕೂಡ ಈ ಸಮಯದಲ್ಲಿ ಹೆಚ್ಚಿರುತ್ತೆ. ಈಗ ಸ್ವಲ್ಪ ಮಳೆಯಾಗಿದೆ, ಕಳೆದ ರಾತ್ರಿ ಮಳೆಯಾಗಿದೆ, ಹಾಗಾಗಿ ಸ್ವಲ್ಪ ಕೂಲ್ ಇದೆ ಬಳ್ಳಾರಿ. ಧಾರಾಕಾರ ಮಳೆಯಾಗಿದೆ ಅಂತೆ ರಾತ್ರಿ. ಮಳೆಯಿಂದಾಗಿ ವಾಹನ ಸವಾರರೆಲ್ಲರೂ ಕೂಡ ಪರದಾಟ ಪಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಳೆ ಬಂದಿದೆ. ಸಂಡೂರು, ಕಂಪ್ಲಿ ಭಾಗದಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ರಾಜ್ಯದಲ್ಲಿ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಇದೀಗ ಐತಿಹಾಸಿಕ ಕೋಟೆಗೆ ಮಳೆಯ ಎಫೆಕ್ಟ್ ತಟ್ಟಿದೆ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ.